ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟೈಮ್ ಬಂದು 2 ಗಂಟೆ ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾನ್ಯ ಈಗ ಸ್ಕೂಲಿಂದ ಬಂದಳು. ಬೆಳಗ್ಗೆಯಿಂದ ಏನು ಕೆಲಸ ಆಗಿಲ್ಲ. ಇವತ್ತು ಸಾಟರ್ಡೆ ಆದರೆ ಏನು ಕೆಲಸ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಬಾಗಿಲಿಗೆ ಕೂಡ ರಂಗೋಲಿ ಏನು ಬಿಡಿಸ್ತಿಲ್ಲ. ಈಗ ಮಳೆಗಾಲ ಆಗಿರೋದ್ರಿಂದ ರಂಗೋಲಿ ಬಿಡಿಸಿದ್ರೆ ತೊಳ್ಕೊಂಡು ಹೋಗುತ್ತೆ ಅಂತ ಬರೀ ಹೊಸ್ಲಿಗೆ ಹಾಗೆ ತುಳಸಿ ಕಟ್ಟೆ ಹತ್ರ ರಂಗೋಲಿ ಬಿಡಿಸ್ಕೊತೀನಿ. ಏನು ಕೆಲಸ ಮಾಡಿಲ್ಲ ಇವತ್ತು. ಯಾಕಂದರೆ ಸ್ವಲ್ಪ ಶೀತ ಆಗಿತ್ತು. ಹಾಗಾಗಿ ನನಗೆ ಶೀತ ಆಗ್ಬಿಡ್ತು ಅಂತ ಹೇಳಿದ್ರೆ ಏನು ಕೆಲಸ ಮಾಡೋಕ್ಕೂ ಮನಸ್ಸಿರಲ್ಲ. ಯಾಕಂದರೆ ಸೀನ್ ಒಂದ್ರ ಮೇಲೆ ಸೀನ್ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ, ಹಂಗೆ ಆಗ್ತಾ ಇರುತ್ತೆ. ಹಾಗಾಗಿ ಏನೂ ಕೆಲಸ ಮಾಡಿಲ್ಲ. ಮೊನ್ನೆ ಬಂದು ಸ್ಕೂಲಲ್ಲಿ ಏನೇನೆಲ್ಲ ನಡೀತು ಅಂತೇಳಿ ಎಲ್ಲ ಹೇಳ್ತಾಯಿದ್ಲು, ಹಿಂಗೆ ಅಂತ ಹೇಳ್ಬಿಟ್ಟು. ಹೌದು, ಅವಳು ಸ್ಕೂಲಿಂದ ಬಂದಿದ ತಕ್ಷಣ ಅದೊಂದು ಅಭ್ಯಾಸ ಅವಳಿಗೆ, ಎಲ್ಲದನ್ನು ಹೇಳ್ಕೊಂಬಿಡ್ಬೇಕು ಫಸ್ಟ್ ಸ್ಕೂಲಲ್ಲಿ ಏನೇನು ನಡೀತು ಅಂತೇಳ್ಬಿಟ್ಟು ಎಲ್ಲ ಹೇಳಿದ್ಲು. ಸರಿ ಊಟ ಮಾಡುವಂತ ಬಾ ಅಂತೇಳಿ ಪಾತ್ರೆ ಒಂದು ತೊಳೆದಿದ್ದೀನಿ ಅಷ್ಟೇ. ಬೆಳಿಗ್ಗೆ ಮಾಡಿದ ಪಲಾವೇ ಇದೆ. ನನಗೆ ಶನಿವಾರ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಬೆಳಿಗ್ಗೆ ಮಾರ್ನಿಂಗ್ ಲಂಚ್ ಬಾಕ್ಸಿಗೆ ಬೇಕು, ಮನೆಯವರು ಬಾಕ್ಸಿಗೆ ಹಾಕೊಂಡು ಹೋಗ್ತಾರಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಪಲಾವ್ ಮಾಡಿದೆ. ಅದೇ ಪಲಾವ್ ಇದೆ. ಈಗ ಸ್ವಲ್ಪ ಬಿಸಿಗೆ ಇಟ್ಬಿಡ್ತೀನಿ. ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ನಲ್ವ, ಗ್ಯಾಸಿನ ರಿಂಗ್ ಎಲ್ಲ ಅದರಲ್ಲೇ ಇತ್ತು. ಎಲ್ಲ ಪಾತ್ರೆಗಳೆಲ್ಲ ತೆಗೆದು ರಿಂಗ್ ಇಟ್ಬಿಟ್ಟು ಸ್ಟವ್ ಫ್ಲೇಮ್ ಸಣ್ಣ ಮಾಡಿಬಿಟ್ಟು ಇಟ್ಟಿದ್ದೀನಿ. ಮಾನ್ಯಕಾಯಿ ಕಲ್ಮುಖ ಎಲ್ಲ ತೊಳ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಬಿಸಿ ಆಗುತ್ತೆ ಪಲಾವು, ಆಮೇಲೆ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು. ಹಾಗೆಯೇ ಬೆಳಗ್ಗೆ ಬಟ್ಟೆಗಳೆಲ್ಲ ನೆನೆಸಿಟ್ಟಿದ್ದೆ. ಬಟ್ಟೆಗಳು ಸಹ ತೊಳೆದಿಲ್ಲ ಇನ್ನೂ ಇಷ್ಟೊತ್ತಾದರೂ. ಹಾಗೆಯೇ ಕೂತ್ಕೊಂಡಿದ್ದೀನಿ ಸುಮ್ಮನೆ ಬೇಜಾರಾಗಿ. ಇನ್ನೂ ಏನೂ ಕೆಲಸ ಆಗಿಲ್ಲ. ಶನಿವಾರ ಇವತ್ತೇನು ಪೂಜೆ ಮಾಡೋ ಆಗಿರಲಿಲ್ಲ. ಹಾಗಾಗಿ ಸ್ನಾನ ಕೂಡ ಆಗಿಲ್ಲ. ಯಾಕೋ ಸ್ವಲ್ಪ ಶೀತ ಆದಂಗಾಗಿತ್ತು. ಬೆಳಿಗ್ಗೆಯಿಂದ ಸೀನ್ ಮೇಲೆ ಸೀನ್ ಬರ್ತಾನೇ ಇದೆ. ಸಾಕಾಗೋಗ್ಬಿಡ್ತು. ಆ ಸೀನ್ ಬಂದರೆ ಅಂತೂ ಸುಸ್ತಾದಾಗ ಆಗ್ತಾ ಇರೋದು ನನಗೆ. ಆ ಥರ ಆಗಿದೆ. ಬಟ್ಟೆಗಳೆಲ್ಲ ನೆನೆಸಿಟ್ಟಿದ್ದೀನಿ. ಪಾತ್ರೆಗಳು ಈಗ ತೊಳೆದೆ. ಮಾನ್ಯನೇ ಬಂದಳು ಸ್ಕೂಲಿಂದ. ಇನ್ನೂ ನಂದು ಏನೂ ಕೆಲಸ ಆಗಿಲ್ಲ. ಬರೀ ವೀಡಿಯೋ ವಾಯ್ಸ್ ಓವರ್ ಕೂಡ ಅಪ್ಲೋಡ್ ಮಾಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಷ್ಟು ಕೆಲಸ ಮುಗಿಸಿದ್ದೀನಿ ಒಳಗಿಂದು. ಇನ್ನು ಬಟ್ಟೆ ಒಂದು ತೊಳಿಬೇಕು. ಬಟ್ಟೆ ಒಂದು ತೊಳೆದು ಈಗ ಸ್ನಾನ ಮಾಡ್ಕೊಳ್ಬೇಕು. ತುಂಬಾ ಚಳಿ ಆದಾಗ ಆಗ್ತಾಯಿದೆ, ಯಾಕಂತ ಗೊತ್ತಿಲ್ಲ. ಥಂಡಿ ಗಾಳಿ ಇದೆ, ಶೀತ ಬೇರೆ ಆಗಿರೋದಕ್ಕೂ ಒಂಥರ ಹುಷಾರಿಲ್ಲೇನೋ ಅನ್ನೋ ಥರ ಆಗ್ತಾಯಿದೆ ನನಗೆ. ನೋಡೋಣ, ಸ್ವಲ್ಪ ಬಿಸಿ ನೀರಲ್ಲಿ ಸ್ನಾನ ಮಾಡಿಬಿಟ್ರೆ ಅಂಡೆ ನೀರಲ್ಲಿ ಸ್ವಲ್ಪ ಫ್ರೀ ಅನಿಸುತ್ತೆ. ಸ್ನಾನ ಮಾಡಿಕೊಂಡು ಈಗ ಬಟ್ಟೆ ಎಲ್ಲ ತೊಳೆದಾಕಿ ಮಾರ್ನಿಂಗ್ ಊಟ ಹಾಕ್ಬಿಟ್ಬಿಟ್ಟು ಬಟ್ಟೆ ತೊಳೆದು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ. ಸುಮಾರು ಬಟ್ಟೆಗಳೆಲ್ಲ ಇತ್ತು. ಮಾನ್ಯಂದು ಯೂನಿಫಾರಮು, ಈಗ ಶನಿವಾರ ಹಾಕ್ಕೊಂಡೋಗಿದ್ದು ಯೂನಿಫಾರಮ್ಗಳು. ಹಾಗೆ ಸ್ನಾನ ಮಾಡಿರಲಿಲ್ಲ ಇನ್ನೂ. ಅವಳು ಬೆಳಿಗ್ಗೆ ಲೇಟ್ ಆಗಿಬಿಡ್ತು ಅವಳು ಎದ್ದಿದ್ದು. ಹಾಗಾಗಿ ಈಗ ಸ್ನಾನ ಮಾಡ್ಕೊ, ಆ ಬಟ್ಟೆನೂ ಎಲ್ಲ ತೊಳೆದಾಕ್ತೀನಿ ಅಂತೇಳಿ ಹೇಳಿದೆ. ಹಾಗಾಗಿ ಬಟ್ಟೆಗಳೆಲ್ಲ ಸುಮಾರು ಬಟ್ಟೆಗಳಿದ್ದಿದ್ದರಿಂದ ಎಲ್ಲ ತೊಳೆದಾಕ್ತೆ. ಬೆಳಗ್ಗೆಯಿಂದ ಏನೂ ಕೆಲಸ ಮಾಡ್ದಲೇ ಸುಮ್ಮನೆ ಕೂತ್ಕೊಂಡಿದ್ದೆ. ನಂಗೆ ಶೀತ ಆಗ್ಬಿಡ್ತು ಅಂತ ಹೇಳಿದ್ರೆ ಏನು ಕೆಲಸ ಮಾಡೋಕ್ಕೂ ಮನಸ್ಸಿರಲ್ಲ. ಸೀನ್ ಬರ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಸೀನ್ತಾ ಇರ್ತೀನಿ. ಸರಿ ಆ ಥರ ಆಗಿಬಿಡುತ್ತೆ. ಹಾಗಾಗಿ ಏನೂ ಕೆಲಸ ಮಾಡಿರಲಿಲ್ಲ. ಈಗ ಬಟ್ಟೆ ಎಲ್ಲ ತೊಳೆದು ಒಣಗಾಕ್ತೆ. ಟೈಮ್ ಆಗಲೇ ಅವಳಿಗೆ ಊಟ ಎಲ್ಲ ಹಾಕ್ಕೊಟ್ಟು ಬಂದೆ. ಬಟ್ಟೆ ಎಲ್ಲ ತೊಳೆದು ಮುಗಿಸೋ ಅಷ್ಟೊತ್ತಿಗೆ 3 ಗಂಟೆ ಆಯಿತು. ಅಷ್ಟರಲ್ಲಿ ಮನೆಯವರು ಕೂಡ ಫೋನ್ ಮಾಡಿದರು, ಊಟಕ್ಕೆ ಮನೆಗೆ ಬರ್ತೀನಿ ಅಂತೇಳಿ. ಅನ್ನ ಸಾಂಬಾರು ಏನಾರು ಮಾಡಲಾ ಅಂತ ಹೇಳಿದೆ. ಬೇಡ ಬೆಳಿಗ್ಗೆ ಪಲಾವು ಜಾಸ್ತಿ ಮಾಡಿದ್ದೀನಿ ಅಂತೇಳಿ ಹೇಳ್ತೀಯಲ್ಲ, ಪಲಾವೇ ತಿಂತೀನಿ, ಏನು ಮಾಡೋಕ್ಕೆ ಹೋಗಬೇಡ ಅಂತೇಳಿ ಹೇಳಿದ್ರು. ಸರಿ, ಹೆಂಗೋ ಅವ್ರು ಬರೋ ಅಷ್ಟೊತ್ತಲ್ಲಿ ನಾನು ಬಟ್ಟೆಗಳೆಲ್ಲ ನೆನೆಸಿಟ್ಬಿಟ್ಟಿದ್ನಲ್ಲ, ಬಟ್ಟೆ ತೊಳೆದಾಕ್ಬಿಡೋಣ ಅಂತೇಳಿ ಬಟ್ಟೆ ಎಲ್ಲ ತೊಳೆದಾಕ್ತಾಯಿದ್ದೆ. ಅಷ್ಟರಲ್ಲಿ ಬಂದರು. ಬಟ್ಟೆ ತೊಳೆದು ಒಣಗಾಕೋ ಅಷ್ಟೊತ್ತಿಗೆ ಬಂದುಬಿಟ್ಟು ಫೇಸ್ ವಾಶ್ ಮಾಡೋಕ್ಕಂತೇಳಿ ಬಂದ್ರಲ್ಲ. ಬಂದವ್ರು ನೋಡ್ಬಿಟ್ಟು ಬಟ್ಟೆ ತೊಳಿಬೇಡ ಅಂತೇಳಿ ಹೇಳಿದ್ದೀನಿ, ಆದರೂ ಮತ್ತೆ ತೊಳೆದಾಕಿದೆಯೇ ಇದು ಶೀತದಲ್ಲಿ. ಮೊದಲೇ ಶೀತ, ಥಂಡಿ ಗಾಳಿ ಬೇರೆ ಬೀಸ್ತೈತೆ ಅಂತೇಳಿ ಬೈದರು. ಇಲ್ಲ, ನಾಳೆ ಇಟ್ಕೊಂಡ್ರೆ ಸುಮಾರು ಬಟ್ಟೆಗಳಾಗ್ಬಿಡ್ತವೆ, ಹಾಗಾಗಿ ತೊಳೆದಾಕ್ಬಿಡ್ತೀನಿ ಅಂತ ಹೇಳಿ ಅವರಿಗೂ ಊಟ ಹಾಕ್ಕೊಟ್ಟು ನಾನು ಊಟ ಮಾಡಿಕೊಂಡೆ. ಪಲಾವೇ ತಿಂದ್ವಿ ಇಬ್ಬರು. ತಿಂದ್ಕೊಂಡು ಮತ್ತೆ ಏನೋ ಕೆಲಸ ಇದೆ ಅಂತೇಳ್ಬಿಟ್ಟು ಹೊರಗೆ ಹೋದರು. ನಾನು ಹಿಂದಿನ ದಿನ ಬಟ್ಟೆ ಎಲ್ಲ ತೊಳೆದಾಕಿದ್ನಲ್ಲ, ಆ ಬಟ್ಟೆಗಳೆಲ್ಲ ಒಣಗಿತ್ತು. ಆ ಬಟ್ಟೆಗಳೆಲ್ಲ ತೊಗೊಂಡು ಬಂದು ಮಡಚಿಡ್ತಾಯಿದ್ದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಎಲ್ಲ ಕೆಲಸ ಆಯಿತು. ಪಾತ್ರೆಗಳೆಲ್ಲ, ತಿಂಡಿ ಊಟ ಮಾಡಿದ್ದೆಲ್ಲ ಪಾತ್ರೆಗಳೆಲ್ಲ ಇತ್ತಲ್ಲ, ಅದೆಲ್ಲ ತೊಳೆದಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಆ ಬಟ್ಟೆಗಳೆಲ್ಲ ತೆಗೆದು ಎಲ್ಲ ಮಡಚಿ ತೆಗೆದಿಟ್ಬಿಡೋಣ ಬಟ್ಟೆಗಳೆಲ್ಲ ಅಂತೇಳ್ಬಿಟ್ಟು ತೆಗೆದಿಡ್ತಾಯಿದ್ದೀನಿ. ಬಟ್ಟೆಗಳೆಲ್ಲ ತೆಗೆದಿಟ್ಕೊಂಡು ಹಾಗೆ ಸಂಜೆ ಸಾರು ಮಾಡೋಣ ಅಂತೇಳ್ಬಿಟ್ಟು ಸೊಪ್ಪು ಬಿಡಿಸಿಟ್ಟಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಸಂತೆಯಿಂದ ತಂದಿದ್ದನ್ನು ಕೊತ್ತಂಬರಿ ಸೊಪ್ಪು, ದಂಟಿನ ಸೊಪ್ಪು, ಹಾಗೆ 1-2 ಕಟ್ಟಷ್ಟು ಕುಯ್ಗೆರೆ ಸೊಪ್ಪಿತ್ತು. ಎಲ್ಲ ಬಿಡಿಸ್ಕೊಂಬಿಡೋಣ ಅಂತೇಳ್ಬಿಟ್ಟು ಬಿಡಿಸಿಡ್ತಾಯಿದ್ದೀನಿ. ಸಾಯಂಕಾಲಕ್ಕೆ ಸ್ವಲ್ಪ ಉಪ್ಸಾರು ಏನಾರು ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಎಲ್ಲ ಕೆಲಸ ಮುಗ್ದಿದ್ದರಿಂದ ಸ್ವಲ್ಪ ಫ್ರೀ ಆಗಿದ್ವಲ್ಲ. ಕಾಟೇರ ಮೂವಿ ಬರ್ತಾಯಿತ್ತು, ಹಾಗೆ ಮೂವಿ ನೋಡಿಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋಣ ಅಂತೇಳಿ ಬಿಡಿಸ್ಕೊಂಡೆ. ಮಾನ್ಯ ಕೂಡ ಕೂತ್ಕೊಂಡು ಟಿ ವಿ ನೋಡ್ತಾ ಕೂತಿದ್ಲು. ಸ್ಕೂಲಿಂದ ಬಂದಿದ್ಲಲ್ಲ, ಅವಳಿಗೂ ಏನು ಹೋಮ್ವರ್ಕ್ ಎಲ್ಲ ಏನಿರಲಿಲ್ಲ. ಸಂಜೆ ಮಾಡ್ಕೋತೀನಿ ಹೋಮ್ವರ್ಕ್ ಏನಾದರೂ ಅಂತೇಳ್ಬಿಟ್ಟು ಈಗ ಸ್ವಲ್ಪ ಫ್ರೀ ಆಗಿದ್ಲಲ್ವ, ಟಿ ವಿ ನೋಡ್ಕೊತ ಹಾಗೆ ಸೊಪ್ಪೆಲ್ಲ ಬಿಡಿಸಿ ರೆಡಿ ಮಾಡಿಕೊಂಡೆ. ಈಗ ಟೈಮ್ ಬಂದು ಆಗಲೇ 7:15 ಆಯಿತು. ಈಗ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊಪ್ಪೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹುಳ್ಳಿಕಾಳು ಬೇಯಕ್ಕೆ ಹಾಕೋಣ ಅಂತ.
ಹುಳ್ಳಿಕಾಳನ್ನ ನೆನೆಸಿಡೋಣ ಅಂತೇಳ್ಬಿಟ್ಟು ಅವತ್ತು ಕಲ್ಲೆಲ್ಲ ಸೋಸಿ ಎಲ್ಲ ಹುಳ್ಳಿಕಾಳೆಲ್ಲ ಕ್ಲೀನ್ ಮಾಡಿ ಇಟ್ಟೆ. ಆದರೆ ಹುಳ್ಳಿಕಾಳು ನೆನೆಸಿಡೋಕ್ಕೆ ಆಗಲಿಲ್ಲ. ಆಮೇಲೆ ಫಿಶ್ಶು ಅದು ಇದನ್ನು ತೊಗೊಂಬಂದರು ಅಂತ ಹೇಳ್ಬಿಟ್ಟು ಮತ್ತೆ ನೆನೆಸಿಟ್ರು ಮೊಳಕೆ ಬರೆಸಿ ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊಬೇಕಾಗತ್ತೆ ಅಂತ ನೆನೆಸಿಡೋಕೆ ಹೋಗಿರಲಿಲ್ಲ. ಹಾಗಾಗಿ ಹುಳ್ಳಿಕಾಳೆ ಹಾಕ್ಬಿಟ್ಟು ಇವತ್ತು ಉಪ್ಸಾರು ಮಾಡೋಣ ಅಂತೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಸ್ವಲ್ಪನೇ ಇರೋದ್ರಿಂದ ಸ್ವಲ್ಪನೇ ಹುಳ್ಳಿಕಾಳು ಸೇರಿಸ್ಕೊಂಡು ಉಪ್ಸಾರು ಮಾಡೋಣ ಅಂತೇಳಿ ಸ್ವಲ್ಪ ಹುಳ್ಳಿಕಾಳು ಹಾಕ್ಕೊಂಡಿದ್ದೀನಿ. ಹುಳ್ಳಿಕಾಳನ್ನು ಚೆನ್ನಾಗಿ ಒಂದು 2-3 ಸರಿ ನೀಟಾಗಿ ಎಲ್ಲ ವಾಶ್ ಮಾಡ್ಕೊಂಬಿಡೋಣ. ಯಾವುದೇ ಕಾಳಾಗಲಿ ಅಡುಗೆಗೆ ಬಳಸೋಕ್ಕಿಂತ ಮುಂಚೆ ಕಾಳು ಬೇಳೆ ಏನಾದರೂ ಆಗಲಿ ನೀಟಾಗಿ ವಾಶ್ ಮಾಡಿಕೊಡ್ರಿ ಅಡುಗೆನ. ಯಾಕಂದರೆ ಕೆಮಿಕಲ್ಸ್ ಇರುತ್ತಲ್ವ, ಸ್ವಲ್ಪ ಕ್ಲೀನಾಗಿದ್ದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಆರೋಗ್ಯಕ್ಕೂ. ಈಗ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಹುಳ್ಳಿಕಾಳಿಗೆ ಈಗಲೇ ಉಪ್ಪು ಹಾಕಿದ್ರೆ ಉಪ್ಪು ಹಿಡಿದು ಚೆನ್ನಾಗಾಗತ್ತೆ, ಕಾಳು ರುಚಿಯಾಗತ್ತೆ ಬೆಂದ ಮೇಲೆ ಅಂತ ಹೇಳ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 6-7 ವಿಸಲ್ ಕೂಗಿಸ್ಕೋಬೇಕಾಗತ್ತೆ. ಯಾಕಂದರೆ ಹುಳ್ಳಿಕಾಳು ನೆನೆಸ್ಕೊಂಡಿದ್ರೆ 2 ವಿಸಲ್ಲಿಗೆ ಬೆಂದೋಗ್ಬಿಡುತ್ತೆ. ಹುಳ್ಳಿಕಾಳು ನೆನೆಸಿಲ್ಲ, ಹುಳ್ಳಿಕಾಳು ಹಾಕ್ತಾ ಇರೋದ್ರಿಂದ ಒಂದು 6-7 ವಿಸಲ್ ಹೊಡೆಸ್ಕೊಂಡ್ರೆ ಹುಳ್ಳಿಕಾಳು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ಹುಳ್ಳಿಕಾಳು ವಿಸಲೆಲ್ಲ ಆಗಿದೆ. ಹಾಗೆ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಈ ಕಡೆ ಸ್ಟವಲ್ಲಿ ಉಪ್ಪೆಸರು ಖಾರಕ್ಕೆ ಅಂತ ಹೇಳ್ಬಿಟ್ಟು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಣಗಿದ ಮೆಣಸಿನ್ಕಾಯಿ ಹುರ್ಕೊತಿದ್ದೀನಿ. ಜಾಸ್ತಿ ಎಲ್ಲ ಖಾರ ಮಾಡೋಕ್ಕೆ ಹೋಗ್ತಿಲ್ಲ. ಒಂದು 7-8 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಮೆಣಸಿನ್ಕಾಯಿನ ಚೆನ್ನಾಗಿ ಸ್ವಲ್ಪ ಕಪ್ಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಮೆಣಸಿನ್ಕಾಯಿ. ಅವಾಗೆಲ್ಲ ಕೆಂಡದಲ್ಲಿ ಸುಡ್ತಿದ್ವಿ. ಮೆಣಸಿನ್ಕಾಯಿ ತುಂಬಾ ಚೆನ್ನಾಗಿರೋದು, ಗಮ್ಮ ಅಂತ ಚೆನ್ನಾಗಿ ಬರೋದು. ಈಗ ಒಲೆ ಉರಿ ಹಾಕೋದು ಸ್ವಲ್ಪ ಕಡಿಮೆ ಅಲ್ವಾ, ಅಂಡೆ ಒಲೆ ಉರಿ ಹಾಕ್ತೀವಿ. ಬೆಳಿಗ್ಗೆನೇ ಉರಿ ಹಾಕಿದ್ರಿಂದ ಕೆಂಡ ಏನು ಇರೋದಿಲ್ಲ ಈಗ ಎಷ್ಟೊತ್ತಿನಲ್ಲಿ. ಹಾಗಾಗಿ ಸ್ಟವ್ ಹಚ್ಬಿಟ್ಟು ಸ್ಟವಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿಯಾಗಿ ಹುರ್ಕೋತೀನಿ. ಸ್ವಲ್ಪ ಕಪ್ಪಾಗಿ ನೀಟಾಗಿ ಹುರ್ಕೋಬೇಕು ಮೆಣಸಿನ್ಕಾಯಿನ. ಒಲೆಯಲ್ಲೆಲ್ಲ ಸುಟ್ಟಂಗೆ ಚೆನ್ನಾಗಾಗತ್ತೆ. ಸ್ವಲ್ಪ ಕಪ್ಪಾಯಿತು ಮೆಣಸಿನ್ಕಾಯಿ ಅಂತ ಹೇಳಿದ್ರೆ. ಈಗ ಉಪ್ಪೆಸರು ಖಾರ ನಾನು ಸುಮಾರು ಸರಿ ಮಾಡೋದೆಲ್ಲ ತೋರಿಸಿದ್ದೀನಿ ಉಪ್ಪೆಸರು ಖಾರ, ಹಾಗಾಗಿ ಏನು ಡೀಟೇಲಾಗಿ ತೋರ್ಸೋಕ್ಕೆ ಹೋಗಿಲ್ಲ. ಮೆಣಸಿನ್ಕಾಯಿ, ಮೆಣಸು, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಹಾಗೆ ಹುಣಸೆಹಣ್ಣು ಇದಿಷ್ಟು ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಳೆದಿಟ್ಕೊಂಡಿದ್ದೀನಿ ಉಪ್ಪೆಸರು ಖಾರಕ್ಕೆ ಅಂತ ಹೇಳ್ಬಿಟ್ಟು. ಹುಳ್ಳಿಕಾಳು ಒಂಚೂರು ವಿಸಲ್ ಆರಿಬಿಟ್ರೆ ಸ್ವಲ್ಪ ಹುಳ್ಳಿಕಾಳು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಉಪ್ಪೆಸರು ಖಾರನ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ವಿಸಲ್ ಕೂಡ ತಣ್ಣಗಾಗಿತ್ತು. ಈಗ ಹುಳ್ಳಿಕಾಳೆಲ್ಲ ಬೆಂದಿದೆಯಾ ಅಂತ ಒಂದು ಸರಿ ನೋಡ್ಕೊಂಬಿಡೋಣ. ಬೇಯಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು 2 ವಿಸಲ್ ಕೂಗಿಸ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ಬೆಂದಿದೆ ಚೆನ್ನಾಗಿ ಹುಳ್ಳಿಕಾಳು. ಈಗ ಒಂದು ಸ್ಪೂನಷ್ಟು ಹುಳ್ಳಿಕಾಳನ್ನು ನಾನು ಏನು ಉಪ್ಪೆಸರು ಖಾರ ರುಬ್ಕೊಳ್ಳೋದಕ್ಕೆ ಅಂತೇಳಿ ರೆಡಿ ಮಾಡಿಟ್ಕೊಂಡಿದ್ದೆ ಅದ್ರ ಜೊತೆ ಸೇರಿಸ್ಕೊಂಡ್ಬಿಡ್ತೀನಿ. ಉಪ್ಸಾರು ಖಾರ ಮಾಡಬೇಕಾದ್ರೆ ಈ ರೀತಿ ಕಾಳು ಹಾಕ್ಕೊಂಡು ಮಾಡ್ಕೊಬೋದು. ಖಾರನ ಹಾಕ್ದಲ್ಲೇ ಕೂಡ ಮಾಡ್ಕೊಬೋದು. ಕಾಳು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಕಾಳು ಹಾಕ್ದಲ್ಲೇ ಇದ್ದರೆ ಸ್ವಲ್ಪ ಜಾಸ್ತಿ ದಿನ ಇಟ್ಕೊಬೋದು ಉಪ್ಪೆಸರು ಖಾರನ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡಿರೋದ್ರಿಂದ ಕಾಳು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಕಾಳು ಹಾಕ್ಕೊಂಡ್ರೆ ಜಾಸ್ತಿ ದಿನ ಎಲ್ಲ ಇಟ್ಕೊಳ್ಳೋಕ್ಕಾಗಲ್ಲ, ಒಂದು 2 ದಿನ ಇಟ್ಕೊಳ್ಬೋದು ಅಷ್ಟೇ. ಫ್ರಿಜ್ಜಲ್ಲಿ ಇಟ್ಟರೆ ಒಂದು ವಾರದವರೆಗೂ ಇಟ್ಕೊಳ್ಬೋದು. ಈಗ ಉಪ್ಪೆಸರು ಖಾರ ಎಲ್ಲ ರುಬ್ಕೊಂಡು ಈಗ ಹುಳ್ಳಿಕಾಳು ಏನಿದೆ ಸ್ಟವ್ ಫ್ಲೇಮ್ ಆನ್ ಮಾಡಿಕೊಂಡು ಸೊಪ್ಪೆಲ್ಲ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸೊಪ್ಪಿದ್ದಿದ್ದರಿಂದ ನಾನು ಸ್ವಲ್ಪನೇ ಹುಳ್ಳಿಕಾಳು ಸೇರಿಸ್ಕೊಂಡೆ. ಆದರೂ ಸೊಪ್ಪು ಕಡಿಮೆ ಆಯಿತು ಅಂತ ಹೇಳಿ ಅನ್ನಿಸ್ತಿತ್ತು. ಹುಳ್ಳಿಕಾಳು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತಾ ಇತ್ತು. ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಅನ್ನ ಕೂಡ ಆಯಿತು. ಈಗ ಹುಳ್ಳಿಕಾಳು ಸೊಪ್ಪು ಏನು ಬೇಕಿಟ್ಟಿದ್ದೀನಿ ಆ ಕುಕ್ಕರನ್ನು ಆ ಕಡೆ ಸ್ಟವ್ ಮೇಲೆ ಇಟ್ಕೊಂಡು ಈ ಕಡೆ ಪಲ್ಯಕ್ಕೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ. ಹಸಿಮೆಣಸಿನ್ಕಾಯಿ ಕಳೆದಿದ್ರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಬೋದು, ಇಲ್ಲ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಪಲ್ಯಕ್ಕೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಕೊಬೋದು. ಉಪ್ಸಾರು ಅಂತೇಳಿ ಹೇಳಿದ್ರೆ ಎಲ್ಲ ಕಾಲಕ್ಕೂ ಒಂಥರ ಸೂಟೇಬಲ್ ಸಾರು ಅಂತಲೇ ಹೇಳ್ಬೋದು. ಅದರಲ್ಲೂ ಎಸ್ಪೆಷಲಿ ಮಳೆಗಾಲದಲ್ಲಂತೂ ಒತ್ತಿಗೊಂದೊಂದು ರೀತಿ ಉಪ್ಸಾರು ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ಹುಳ್ಳಿಕಾಳು ಉಪ್ಸಾರು ಮಳೆಗಾಲಕ್ಕೆ ತುಂಬಾ ಒಳ್ಳೆಯದು. ಯಾಕಂತೇಳಿದ್ರೆ ಹುಳ್ಳಿಕಾಳು ಸ್ವಲ್ಪ ಹೀಟ್ ಆಗಿರೋದ್ರಿಂದ ಸ್ವಲ್ಪ ಈ ಶೀತ ಈ ರೀತಿ ಎಲ್ಲ ಇದ್ದಾಗ ಹುಳ್ಳಿಕಾಳು ಉಪ್ಸಾರು ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳಿ ನಾನಿವತ್ತು ಹುಳ್ಳಿಕಾಳು ಉಪ್ಸಾರೇ ಮಾಡ್ತಾಯಿದ್ದೀನಿ. ಈಗ ಹುಳ್ಳಿಕಾಳು ಸೊಪ್ಪು ಎಲ್ಲ ಬೇಯಿತು. ಆ ಕಟ್ಟನ್ನೆಲ್ಲ ಬಸ್ದಿಟ್ಕೊಂಡ್ಬಿಡ್ತೀನಿ. ಕುಕ್ಕರಲ್ಲೇ ಹಾಗೆ ಬಸ್ಕೋತಾ ಇದ್ದೀನಿ. ಕುಕ್ಕರ್ ರಿಂಗ್ ಇರುತ್ತಲ್ವ, ಆ ರಿಂಗನ್ನು ತೆಗೆದಿಟ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಸ್ಕೊಳ್ಬೋದು ಆರಾಮಾಗಿ. ಈ ರೀತಿ ಸೊಪ್ಪು ಜಾಲರಿನೇ ಬೇಕು ಅಂತ ಏನಿಲ್ಲ. ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಇದೊಂದು ಬೆನಿಫಿಟ್ ಅಂತಲೇ ಹೇಳ್ಬೋದು. ನೋಡಿ, ಕಟ್ಟೆಲ್ಲ ಕ್ಲೀನಾಗಿ ಬಸ್ಕೊಂಡಿದ್ದೀನಿ. ಸೊಪ್ಪು ಹಾಗೆ ಕಾಳನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸೇರಿಸ್ಕೊಂಡು ಇದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿ, ಹಾಗೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ಬಸ್ತಿಟ್ಟಿರೋಂಥ ಹುಳ್ಳಿಕಟ್ಟನ್ನು ಕುಕ್ಕರಿಗೆ ಸೇರಿಸ್ಕೊಂಡಿದ್ದೀನಿ. ಅದರಲ್ಲೇ ಸಾರು ಮಾಡೋಣ ಅಂತೇಳ್ಬಿಟ್ಟು ಈಗ ಉಪ್ಪೆಸರು ಖಾರ ಎಲ್ಲ ರುಬ್ಕೊಂಡಿದ್ನಲ್ವ ಅದನ್ನೆಲ್ಲ ಒಂದು ಬಾಕ್ಸಿಗೆ ಶಿಫ್ಟ್ ಮಾಡಿಕೊಂಡು ಮಿಕ್ಸಿ ಜಾರ್ ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಉಪ್ಸಾರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ.
ಹುಳ್ಳಿಕಾಳು ಉಪ್ಸಾರಿಗೆ ನಾನು ಟೊಮೆಟೊ ಏನು ಸೇರ್ಸೋಕ್ಕೆ ಹೋಗಿಲ್ಲ, ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಆಗುತ್ತೆ ಅಂತೇಳ್ಬಿಟ್ಟು ಹಾಗೆ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದೆರಡು ಟೊಮೆಟೊ ಸೇರಿಸ್ಕೊಬೋದು, ಹುಳ್ಳಿಕಾಳು ಬೇಯೋಷ್ಟೊತ್ತಿಗೆ ಒಂದೆರಡು ಟೊಮೆಟೊ ಹಾಕ್ಕೊಂಡ್ರು ಆಗುತ್ತೆ. ಮೌನ ಫೋನ್ ಮಾಡಿದ್ಲು, ಹಾಗಾಗಿ ಅವಳ ಜೊತೆ ಮಾತಾಡಿಕೊಂಡು ಸಾರೆಲ್ಲ ಮಾಡಿಕೊಂಡೆ. ಹಾಗೆ ಮುದ್ದೆ ಕೂಡ ಇಟ್ಕೊಂಡಿದ್ದೆ. ಪಲ್ಯ ಒಗ್ಗರಣೆ ಮಾಡ್ಕೊಂಡಿದ್ನಲ್ವ, ಕಾಯಿ ತುರಿದಿರಲಿಲ್ಲ, ಹಾಗಾಗಿ ಅವಳು ಫೋನ್ ಮಾಡಾದಮೇಲೆ ಕಾಯಿ ತುರಿದ್ಬಿಟ್ಟು ಈಗ ಕಾಯಿ ಎಲ್ಲ ಸೇರಿಸ್ಕೊಂಡಿದ್ದೀನಿ. ರೆಸಿಪಿನ ಫುಲ್ಲು ಡೀಟೇಲಾಗಿ ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಉಪ್ಸಾರು ಆಲ್ರೆಡಿ ನಾನು ಸುಮಾರು ಸರಿ ತೋರಿಸಿದ್ದೀನಿ, ಬೇರೆ ಬೇರೆ ರೀತಿಯೆಲ್ಲ ಉಪ್ಸಾರು. ಒಬ್ಬೊಬ್ಬರು ಕಾಳು ಸೊಪ್ಪು ಏನೇ ಬೇಯಿಸ್ಕೊಂಡಿದ್ರು ಉಪ್ಸಾರಲ್ಲೇ ಬಿಟ್ಬಿಡ್ತಾರೆ. ನಮ್ಮ ಮನೇಲಿ ಆ ರೀತಿ ಬಿಟ್ಟರೆ ಸಾರಲ್ಲೇ ತಿನ್ನೋದಿಲ್ಲ, ಉಪ್ಸಾರಲ್ಲೇ ಬಿಟ್ಟರೆ. ಹಾಗಾಗಿ ನಾನು ಸಪ್ರೇಟಾಗಿ ತೆಗೆದು ಒಗ್ಗರಣೆ ಹಾಕ್ಕೋತೀನಿ ಅಷ್ಟೇ, ಇನ್ನೇನು ವ್ಯತ್ಯಾಸ ಇರಲ್ಲ. ಹಸಿಮೆಣ್ಸಿನ್ಕಾಯಿ ಖಾರ ಮಾಡ್ಕೋತೀವಿ, ಇಲ್ಲ ಒಣಗಿದ ಮೆಣಸಿನ್ಕಾಯಿ ಖಾರ ಮಾಡ್ಕೋತೀವಿ. ಉಪ್ಸಾರಲ್ಲಿ ಇವೆರಡೇ ಡಿಫ್ರೆನ್ಸ್ ಅಂತ ಹೇಳಿ ಅನ್ಸೋದು, ಹಸಿಮೆಣ್ಸಿನ್ಕಾಯಿ ಖಾರ, ಒಣಗಿದ ಮೆಣಸಿನ್ಕಾಯಿ ಖಾರ. ಈಗ ಬಿಸಿ ಬಿಸಿಯಾಗಿ ಉಪ್ಸಾರು ರೆಡಿ ಆಯಿತು, ಹಾಗೆ ಬಿಸಿ ಬಿಸಿಯಾಗಿ ಮುದ್ದೆ ಕೂಡ ರೆಡಿಯಾಗಿದೆ. ಊಟ ಎಲ್ಲ ರೆಡಿಯಾಗಿದೆ, ಇನ್ನು ಊಟ ಮಾಡ್ಕೊಂಡ್ಬಿಡ್ತೀವಿ. ಹಾಗೆ ಇಲ್ಲಿಗೆ ಈ ಲಾಗ್ ಕೂಡ ಎಂಡ್ ಮಾಡ್ತೀನಿ. ಇವತ್ತಿನ ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇಷ್ಟೊತ್ತರೆಗೂ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.